ವಿದ್ಯಾರ್ಥಿಗಳೇ, ಈ ಸೆಷನಲ್ಲಿ ನಾವು IT ಇಂಡಸ್ಟ್ರೀಸ್ ಇನ್ ಕರ್ನಾಟಕದಲ್ಲಿರುವ IT ಉದ್ಯಮಗಳ ಬಗ್ಗೆ ಅಧ್ಯಯನ ಮಾಡೋಣ. IT industries in Karnataka. Information technology is the application of computer and telecommunication equipment to store, retrieve, transmit and manipulate data obtained in the context of business or other enterprises. Software industry in Karnataka state in India has become one of the main pillar of economy. Karnataka stands first among all the states of India in terms of revenue generated from software exports. Software export from Karnataka amounted to excess of 487 billion in the year 2006-07. This achievement has earned Karnataka's capital city Bengaluru called as the Silicon Valley of India. This is because of the presence of major software companies in Bengaluru and the revenue generated by export of computer software. Though most software companies are located in Bengaluru, some have settled in the other cities like Mysuru, Mangaluru and Hubli in Karnataka. The Nandi Hills area in Devanahalli outskirts is the site of the upcoming $22 billion and 12,000 acres Bale IT investment region, one of the largest infrastructure project in the history of Karnataka. This software industry in Karnataka includes companies dealing with various fields like telecommunication, banking software, avionics, database, automotive, networking, semiconductor, mobile handset, internet application and business process outsourcing starting in the year 1980. Karnataka emerged as the capital of the country in information technology. A total of 1,973 companies in Karnataka are involved in information technology related business, including big firms like Infosys and Wipro, who have their headquarters in Bengaluru. The origin of the growth of the software industry in Karnataka seems to have the entry of Texas Instruments, which was the first multinational to set up base in Sona Tower, Miller Road, Bengaluru in 1985. ಕರ್ನಾಟಕದಲ್ಲಿ IT ಉದ್ಯಮಗಳು, ಮಾಹಿತಿ ಮತ್ತು ತಂತ್ರಜ್ಞಾನ ಉದ್ಯಮಗಳು ಅಂತಲೂ ಸಹ ಕರೆಯಲಾಗುತ್ತೆ. ಮುಖ್ಯವಾಗಿ ಈ ಉದ್ಯಮಗಳು ದತ್ತಾಂಶಗಳನ್ನು ಸಂಗ್ರಹಿಸಲು, ಪರಿಷ್ಕರಿಸಲು, ರವಾನಿಸಲು ಮತ್ತು ಬದಲಿಸಲು ಇರುವಂತಹ ಕಂಪ್ಯೂಟರ್ ಮತ್ತು ದೂರ ಸಂಪರ್ಕ ಸಾಧನಗಳ ಅಪ್ಲಿಕೇಶನನ್ನು ಮಾಹಿತಿ ತಂತ್ರಜ್ಞಾನವು ಒಳಗೊಂಡಿದೆ. ಕರ್ನಾಟಕ ರಾಜ್ಯದ ಸಾಫ್ಟ್ವೇರ್ ಉದ್ಯಮವು ಆರ್ಥಿಕತೆಯು ಭಾರತದಲ್ಲಿ ಒಂದು ಪ್ರಮುಖ ಆಧಾರ ಸ್ತಂಭಗಳಲ್ಲಿ ಒಂದಾಗಿದೆ. ಭಾರತದ ಆರ್ಥಿಕತೆಯ ಪ್ರಮುಖ ಆಧಾರ ಸ್ತಂಭಗಳಲ್ಲಿ ಒಂದು. ಕರ್ನಾಟಕದ ಸಾಫ್ಟ್ವೇರ್ ರಫ್ತಿನಿಂದ ಬರುವ ಆದಾಯವನ್ನು ಪರಿಗಣಿಸಿದಾಗ ಭಾರತದ ಎಲ್ಲ ರಾಜ್ಯಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. 2006-07ರಲ್ಲಿ ಕರ್ನಾಟಕದಿಂದ 487 ಶತಕೋಟಿ ಸಾಫ್ಟ್ವೇರ್ ರಫ್ತು ಆಗಿದೆ. ಈ ಸಾಧನೆಯ ಕಾರಣದಿಂದಾಗಿ ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಂತಲೂ ಕರೆಯಲಾಗುತ್ತೆ.
ಬೆಂಗಳೂರಿನಲ್ಲಿ ಪ್ರಮುಖ ಸಾಫ್ಟ್ವೇರ್ ಕಂಪನಿಗಳಿರುವುದು ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ ರಫ್ತಿನ ಆದಾಯ ಅಧಿಕವಿರುವುದು ಇದಕ್ಕೆ ಕಾರಣವಾಗಿದೆ. ಹೆಚ್ಚಿನ ಸಾಫ್ಟ್ವೇರ್ ಕಂಪನಿಗಳು ಬೆಂಗಳೂರಿನಲ್ಲಿ ನೆಲೆಗೊಂಡಿದ್ದರೂ ಕೆಲವು ಕಂಪನಿಗಳು ಮೈಸೂರು, ಮಂಗಳೂರು, ಹುಬ್ಬಳ್ಳಿಯಂತಹ ಇತರೆ ನಗರಗಳಲ್ಲಿಯೂ ನೆಲೆಸಿವೆ. ದೇವನಹಳ್ಳಿ ಹೊರವಲಯದಲ್ಲಿರುವಂತಹ ನಂದಿ ಹಿಲ್ಸ್ ಪ್ರದೇಶದ 12,000 ಎಕರೆ ಪ್ರದೇಶವು ಐಟಿ ಹೂಡಿಕೆಯ ಒಂದು ತಾಣ ಅಂತಂದು ಹೇಳಬಹುದು. ಇದು ಕರ್ನಾಟಕದ ಇತಿಹಾಸದಲ್ಲಿ ಅತಿದೊಡ್ಡ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದಾಗಿದೆ. ಈ ಪ್ರಯತ್ನವು 2030ರ ವೇಳೆಗೆ 4 ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿಸುವಂತಹ ನಿರೀಕ್ಷೆಯನ್ನು ಹೊಂದಲಾಗಿದೆ. ಕರ್ನಾಟಕದಲ್ಲಿ ಸಾಫ್ಟ್ವೇರ್ ಉದ್ಯಮವನ್ನು ಸ್ಥಾಪಿಸಲು ಅಗತ್ಯವಿರುವಂತಹ ಮೂಲ ಸೌಕರ್ಯಗಳನ್ನು STPI ಸಂಸ್ಥೆ ಒದಗಿಸುತ್ತದೆ. ಕರ್ನಾಟಕದ ಸಾಫ್ಟ್ವೇರ್ ಉದ್ಯಮವು ಮುಖ್ಯವಾಗಿ ದೂರಸಂಪರ್ಕ, ಬ್ಯಾಂಕಿಂಗ್, ಏವಿಯಾನಿಕ್ಸ್, ಡೇಟಾಬೇಸ್, ಆಟೋಮೇಟಿವ್, ನೆಟ್ವರ್ಕಿಂಗ್, ಸೆಮಿಕಂಡಕ್ಟರ್ಗಳು, ಮೊಬೈಲ್ ಹ್ಯಾಂಡ್ಸೆಟ್, ಇಂಟರ್ನೆಟ್ ಅಪ್ಲಿಕೇಶನ್ ಮತ್ತು ವ್ಯವಹಾರ ಪ್ರಕ್ರಿಯೆಯ ಹೊರಗುತ್ತಿಗೆ ಮುಂತಾದ ವಿವಿಧ ಕ್ಷೇತ್ರಗಳೊಂದಿಗೆ ವ್ಯವಹರಿಸುವಂತಹ ಕಂಪನಿಗಳನ್ನು ಒಳಗೊಂಡಿದೆ. 1980ರ ದಶಕದಲ್ಲಿ ಕರ್ನಾಟಕವು ಮಾಹಿತಿ ತಂತ್ರಜ್ಞಾನದ ರಾಜಧಾನಿಯಾಗಿ ಹೊರಹೊಮ್ಮಿತು. ಬೆಂಗಳೂರಿನಲ್ಲಿ ತಮ್ಮ ಪ್ರಧಾನ ಕಚೇರಿಯನ್ನು ಹೊಂದಿದಂತಹ ಇನ್ಫೋಸಿಸ್ ಮತ್ತು ವಿಪ್ರೋದಂತಹ ದೊಡ್ಡ ಸಂಸ್ಥೆಗಳು ಸೇರಿದಂತೆ ಕರ್ನಾಟಕದಲ್ಲಿ ಒಟ್ಟು 1973 ಕಂಪನಿಗಳು ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತಹ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿವೆ. ಕರ್ನಾಟಕದಲ್ಲಿ ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಯು ಬಹುರಾಷ್ಟ್ರೀಯ ಸಂಸ್ಥೆಯಾದಂತಹ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ ಈ ಕಂಪನಿಯು 1985ರಲ್ಲಿ ಬೆಂಗಳೂರಿನಲ್ಲಿ ತನ್ನ ನೆಲೆಯನ್ನು ಸ್ಥಾಪಿಸುವುದರೊಂದಿಗೆ ಆರಂಭವಾಯಿತು. Main characteristics of information and technology. 5 characteristics of high quality information and technology are: first one is accuracy ಅಂದರೆ ನಿಖರತೆ, ಎರಡನೇದಾಗಿ ಕಂಪ್ಲೀಟ್ನೆಸ್ ಅಂದರೆ ಸಂಪೂರ್ಣತೆ, ಮೂರನೇದಾಗಿ ಕನ್ಸಿಸ್ಟೆನ್ಸಿ ಸ್ಥಿರತೆ, ನಾಲ್ಕನೇದಾಗಿ ಯುನಿಕ್ನೆಸ್ ಅನನ್ಯತೆ, ಮತ್ತು ಕೊನೆಯದಾಗಿ ಟೈಮ್ಲಿನೆಸ್ ಸಮಯೋಚಿತತೆ. ಈ ರೀತಿ ಮಾಹಿತಿ ತಂತ್ರಜ್ಞಾನವು ಮುಖ್ಯವಾಗಿ 5 ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಇಂಪಾರ್ಟೆನ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. In the world of globalization, information system is such where data are collected, classified and put into process, interacting the result thereon in order to provide an integrated series of information for further communicating and analyzing. ಜಾಗತೀಕರಣದ ಈ ಜಗತ್ತಿನಲ್ಲಿ ಮಾಹಿತಿ ವ್ಯವಸ್ಥೆಯು ಮಾಹಿತಿಯನ್ನು ಸಂಗ್ರಹಿಸುತ್ತೆ, ವರ್ಗೀಕರಿಸುತ್ತೆ ಮತ್ತು ಹೆಚ್ಚಿನ ಸಂವಹನ ಮತ್ತು ವಿಶ್ಲೇಷಣೆಗಾಗಿ ಸಮಗ್ರ ಮಾಹಿತಿ ಸರಣಿಯನ್ನು ಒದಗಿಸುವಂತಹ ಮತ್ತು ಫಲಿತಾಂಶವನ್ನು ಅರ್ಥೈಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಮಾಹಿತಿ ತಂತ್ರಜ್ಞಾನವು ಮುಖ್ಯವಾಗಿ ಹಲವು ಪ್ರಾಮುಖ್ಯತೆಗಳಿಂದ ಕೂಡಿದೆ. ಮೊದಲನೇದಾಗಿ ಐಟಿ ಹೆಲ್ಪ್ಸ್ ಇನ್ ರೀ-ಇಂಜಿನಿಯರಿಂಗ್ ಆಫ್ ವರ್ಕ್ ಪ್ರಾಕ್ಟೀಸಸ್. Re-engineering is the reshaping of business process to eliminate obstacles that prevent an organization from providing better services and products, and to help the organization capitalize on its strength. Many organizations have used information technology tools to
increase and improve on their production. For example, tools like database which enable centralization of information helps users and organization transmit and transfer information in a timely manner. This information is used in carrying out productive decisions for the organization, and it also improve the customer care. IT helps in re-engineering of works. ಅಂದರೆ IT ಉದ್ಯಮವು ಕೆಲಸಗಳ ರೀಇಂಜಿನಿಯರಿಂಗ್ಗೆ ಸಹಾಯ ಮಾಡುತ್ತದೆ. ಸಂಸ್ಥೆಯು ಉತ್ತಮವಾದಂತಹ ಸೇವೆಗಳು ಮತ್ತು ಉತ್ಪನ್ನಗಳನ್ನು ಒದಗಿಸುವಲ್ಲಿನ ಅಡೆತಡೆಗಳನ್ನು ತೊಡೆದುಹಾಕುತ್ತೆ. ಈ ರೀತಿ ಮಾಡೋದ್ರ ಮೂಲಕ ಸಂಸ್ಥೆಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಈ ರೀಇಂಜಿನಿಯರಿಂಗ್ ಪ್ರಕ್ರಿಯೆಯನ್ನು ರೂಪಿಸಲಾಗಿದೆ. ಅನೇಕ ಸಂಸ್ಥೆಗಳು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಉತ್ಪಾದನಾ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರಲು ಮಾಹಿತಿ ತಂತ್ರಜ್ಞಾನದ ಸಾಧನಗಳನ್ನು ಬಳಸಿಕೊಂಡಿವೆ. ಉದಾಹರಣೆಗೆ, ಮಾಹಿತಿ ಕೇಂದ್ರೀಕರಣವನ್ನು ಸಕ್ರಿಯಗೊಳಿಸುವ ಡೇಟಾಬೇಸ್ಗಳಂತಹ ಸಾಧನಗಳು ಬಳಕೆದಾರರಿಗೆ ಮತ್ತು ಸಂಸ್ಥೆಗೆ ಸಮಯೋಚಿತವಾಗಿ ಮಾಹಿತಿಯನ್ನು ರವಾನಿಸಲು ಮತ್ತು ವರ್ಗಾಯಿಸಲು ಸಹಾಯ ಮಾಡುತ್ತದೆ. ಸಂಸ್ಥೆಗೆ ಉತ್ಪಾದಕ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಈ ಮಾಹಿತಿ ಅಗತ್ಯವಾಗಿದೆ ಮತ್ತು ಈ ವ್ಯವಸ್ಥೆಯು ಗ್ರಾಹಕರ ಸಹಾಯವಾಣಿ ವ್ಯವಸ್ಥೆಯನ್ನು ಸಹ ಸುಧಾರಿಸುತ್ತೆ. ಸೆಕೆಂಡ್ ಪಾಯಿಂಟ್ ಈಸ್ ಸ್ಪೀಡ್. Users of information technology can use tools like computer to perform different tasks faster and accuracy. A computer can perform multiple functions on the same time which can't be done by humans. This helps users perform a given task on time, and it even reduce tensions and stress of work. Computers have applications which can store data in a systematic way, making it easy to understand and organize important facts. Another important tools is internet. This can be accessed anywhere at any given time, so users can easily interact with each other and exchange relevant information. Organizations can use internet to interact with their customers in the real time and respond to their needs. Time is a basic factor in both business and life, so information technology speed up the process of doing anything, which saves both users and organizations time. ಮಾಹಿತಿ ತಂತ್ರಜ್ಞಾನದ ಬಳಕೆದಾರನು ವಿವಿಧ ಕಾರ್ಯಗಳನ್ನು ನಿಖರವಾಗಿ ಮತ್ತು ವೇಗವಾಗಿ ನಿರ್ವಹಿಸಲು ಕಂಪ್ಯೂಟರ್ಗಳಂತಹ ಸಾಧನಗಳನ್ನು ಬಳಸುತ್ತಾರೆ. ಕಂಪ್ಯೂಟರ್ ಒಂದೇ ಸಮಯದಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅದನ್ನು ಮನುಷ್ಯರಿಂದಲೂ ಸಹ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕೆಲಸಗಾರರಿಗೆ ನೀಡಿದಂತಹ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸುವುದಕ್ಕೆ ಸಹಾಯ ಮಾಡುತ್ತೆ. ಇದರ ಮೂಲಕ ಕೆಲಸದಲ್ಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹಲವು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಂಘಟಿಸಲು ಸುಲಭವಾಗುವಂತೆ ವ್ಯವಸ್ಥಿತ ರೀತಿಯಲ್ಲಿ ಡೇಟಾವನ್ನು ಸಂಗ್ರಹಿಸಬಹುದಾದಂತಹ ಅಪ್ಲಿಕೇಶನ್ಗಳನ್ನು ಕಂಪ್ಯೂಟರ್ಗಳು ಹೊಂದಿರ್ತವೆ. ನಾವು ಮುಖ್ಯವಾಗಿ ಗಮನಿಸಬೇಕಾದ ಮತ್ತೊಂದು ಸಾಧನ ಅಂದರೆ ಇಂಟರ್ನೆಟ್. ಇದರ ಸಹಾಯದಿಂದ ಯಾವ ಸಮಯದಲ್ಲಿ ಬೇಕಾದರೂ ಎಲ್ಲಿ ಬೇಕಾದರೂ
ಇಂಟರ್ನೆಟ್ ಬಳಕೆದಾರರು ಸುಲಭವಾಗಿ ಪರಸ್ಪರ ಸಂವಹನವನ್ನು ಮಾಡಬಹುದಾಗಿದೆ. ಸಂಬಂಧಿತ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಬಹುದಾಗಿದೆ. ಸಂಸ್ಥೆಗಳು ತಮ್ಮ ಗ್ರಾಹಕರೊಂದಿಗೆ ಮುಖಾಮುಖಿಯಾಗಿ ಸಂವಹನ ನಡೆಸುವುದಕ್ಕೆ, ಅವರ ಅಗತ್ಯತೆಗಳಿಗೆ ಪ್ರತಿಕ್ರಿಯಿಸುವುದಕ್ಕೆ ಇಂಟರ್ನೆಟ್ಟನ್ನು ಬಳಸುತ್ತಾರೆ. ಮಾಹಿತಿ ತಂತ್ರಜ್ಞಾನ ಬಳಕೆದಾರರು ಮತ್ತು ಮಾಹಿತಿ ತಂತ್ರಜ್ಞಾನವು ಬಳಕೆದಾರರು ಮತ್ತು ಉದ್ಯಮ ಸಂಸ್ಥೆಗಳ ಸಮಯವನ್ನು ಉಳಿಸುತ್ತದೆ. ಜೊತೆಗೆ ಕೆಲಸದ ಪ್ರಕ್ರಿಯೆಯನ್ನು ಸಹ ಸುಲಭಗೊಳಿಸುತ್ತದೆ. ನೆಕ್ಸ್ಟ್ ಇಂಪಾರ್ಟೆನ್ಸ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಅಕ್ಯುರೇಸಿ. Even though information technology is managed by humans, it is more likely to be more accurate than human. Users are well trained on how to use information technology tools. For example, an accountant will be trained on how to use accounting software like QuickBooks to perform accounting knowledge. This user has formal knowledge on all accounting basics, and they are as well equipped with IT knowledge to help them carry out their accounting tasks using software. The benefit in this is that the user trained has formal knowledge on the subject in question, and all they need it is an IT tool which makes all their works easier and accurate. ಸ್ಥಿರತೆ ಮತ್ತು ನಿಖರತೆ. ಮಾಹಿತಿ ತಂತ್ರಜ್ಞಾನವನ್ನು ಮಾನವರು ನಿರ್ವಹಿಸುತ್ತಿದ್ದರೂ ಸಹ ಅದು ಮಾನವರಿಗಿಂತ ಹೆಚ್ಚು ನಿಖರವಾಗಿದೆ. ಮಾಹಿತಿ ತಂತ್ರಜ್ಞಾನದ ಸಾಧನಗಳನ್ನು ಹೇಗೆ ಬಳಸಬಹುದು ಎಂಬುದರ ಕುರಿತಾಗಿ ಬಳಕೆದಾರನಿಗೆ ಚೆನ್ನಾಗಿ ತರಬೇತಿಯನ್ನು ನೀಡಲಾಗುತ್ತೆ. ಉದಾಹರಣೆಗೆ, ಲೆಕ್ಕ ಪರಿಶೋಧಕನ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಕ್ವಿಕ್ ಬುಕ್ಸ್ನಂತಹ ಅಕೌಂಟಿಂಗ್ ಸಾಫ್ಟ್ವೇರನ್ನು ಹೇಗೆ ಬಳಸಬಹುದು ಎಂಬುದರ ಕುರಿತು ಅಕೌಂಟೆಂಟ್ಗೆ ತರಬೇತಿಯನ್ನು ನೀಡಲಾಗುತ್ತೆ. ಈ ಬಳಕೆದಾರರು ಎಲ್ಲ ಅಕೌಂಟಿಂಗ್ ಮೂಲಭೂತ ವಿಷಯಗಳ ಬಗ್ಗೆ ಔಪಚಾರಿಕ ಜ್ಞಾನವನ್ನು ಹೊಂದಿರ್ತಾರೆ ಹಾಗೂ ಅವರು IT ಜ್ಞಾನವನ್ನು ಹೊಂದುವುದರ ಮೂಲಕ ಸೂಕ್ತ ಸಾಫ್ಟ್ವೇರ್ ಬಳಸಿ ತಮ್ಮ ಲೆಕ್ಕಪತ್ರ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾಗುತ್ತದೆ. ತರಬೇತಿ ಪಡೆದ ಬಳಕೆದಾರರು ತಾವು ಮಾಡುವ ಕೆಲಸದ ಬಗ್ಗೆ ಔಪಚಾರಿಕ ಜ್ಞಾನವನ್ನು ಹೊಂದಿರ್ತಾರೆ ಮತ್ತು IT ಸಾಧನದ ನೆರವಿನೊಂದಿಗೆ ತಮ್ಮ ಕೆಲಸಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಿರ್ತಾರೆ. ಫೋರ್ತ್ ಇಂಪಾರ್ಟೆನ್ಸ್, ರಿಲಯಬಿಲಿಟಿ. Information technology systems can run 24/7 a week. These systems can only be interrupted for repairs and maintenance, which takes just few hours, and the system will be up for use. This is a win-win process for both organizations and customers who need the service in time. Let's take a simple example of a bank. This is a financial institutions whose service are needed by the end users on time. Banks use IT system to deliver service like remote banking, so customer can easily deposit money, withdraw money, or print out bank statement without coming to a physical main branch of that bank. IT experts make sure that these remote ATM machines and other remote banking systems are running all the time. They can do maintenance in the late hours when users are not active, so that they don't interrupt the service when needed by the users. ರಿಲಯಬಿಲಿಟಿ, ವಿಶ್ವಾಸಾರ್ಹತೆ. ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಯು 24/7 ರೀತಿಯಲ್ಲಿ
ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ವ್ಯವಸ್ಥೆಯ ಸೇವೆಗಳನ್ನು ದುರಸ್ತಿ ಮತ್ತು ನಿರ್ವಹಣೆಗಾಗಿ ಮಾತ್ರ ನಿಲ್ಲಿಸಲಾಗುತ್ತೆ ಹಾಗೂ ಆದಷ್ಟು ಶೀಘ್ರವಾಗಿ ಸೇವೆಗಳನ್ನು ಪುನರಾರಂಭಿಸಲಾಗುತ್ತೆ. ಸಮಯಕ್ಕೆ ಸರಿಯಾಗಿ ಸೇವೆಯು ಅಗತ್ಯವಿರುವಂತಹ ಸಂಸ್ಥೆಗಳಿಗೆ ಮತ್ತು ಗ್ರಾಹಕರಿಗೆ ಇದು ಸಹಾಯಕವಾಗಿದೆ. ಒಂದು ಬ್ಯಾಂಕನ್ನು ಉದಾಹರಣೆಯಾಗಿ ತೆಗೆದುಕೊಂಡರೆ, ಒಂದು ಬ್ಯಾಂಕು ಹಣಕಾಸಿನ ಸಂಸ್ಥೆಯಾಗಿದ್ದು ಇದರ ಸೇವೆಗಳು ಬ್ಯಾಂಕಿನ ಗ್ರಾಹಕರಿಗೆ ಸಮಯಕ್ಕೆ ಸರಿಯಾಗಿ ಲಭ್ಯವಾಗಬೇಕು. ಹೀಗಾಗಿ ಆನ್ಲೈನ್ ಬ್ಯಾಂಕಿಂಗ್ನಂತಹ ಸೇವೆಗಳನ್ನು ನೀಡಲು ಬ್ಯಾಂಕುಗಳು IT ವ್ಯವಸ್ಥೆಯನ್ನು ಬಳಸುತ್ತವೆ. ಇದರಿಂದಾಗಿ ಗ್ರಾಹಕರು ಬ್ಯಾಂಕಿನ ಶಾಖೆಗೆ ಹೋಗದೆ ತಾವು ಇರುವಲ್ಲಿಯೇ ತಮಗೆ ಬೇಕಾದಂತಹ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸಬಹುದಾಗಿದೆ. ATM ಮೆಷಿನ್ಗಳು ಮತ್ತು ಇತರ ಆನ್ಲೈನ್ ಬ್ಯಾಂಕಿಂಗ್ ಸೇವೆಗಳು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನುವುದನ್ನು IT ತಜ್ಞರು ಆಗಾಗ್ಗೆ ಖಚಿತಪಡಿಸಿಕೊಳ್ತಾ ಇರ್ತಾರೆ. ಬಳಕೆದಾರರು ಸಕ್ರಿಯವಾಗಿಲ್ಲದಿರುವಂತಹ ಸಮಯದಲ್ಲಿ ಅವರು ಬ್ಯಾಂಕಿಂಗ್ ಸೇವೆಗಳ ನಿರ್ವಹಣೆಯನ್ನು ಮಾಡ್ತಾರೆ. ಇದರಿಂದಾಗಿ IT ಎಕ್ಸ್ಪರ್ಟ್ಗಳು ಅವರು ಬಳಕೆದಾರರಿಗೆ ಅಗತ್ಯವಿರುವಂತಹ ಸೇವೆಯನ್ನು ಅಡ್ಡಿಪಡಿಸುವುದು ತಪ್ಪುತ್ತದೆ. ಕರ್ನಾಟಕ IT ಪಾಲಿಸಿ ಆರ್ ಕರ್ನಾಟಕ I4 ಪಾಲಿಸಿ. I4 means IT, ITES, Innovation and Incentive Policies. State government has been encouraging IT units to set up their operation in the state. Under the state's IT policy, several infrastructure facilities are proposed in Mysuru, Hubballi, Manipal and Mangaluru apart from Bengaluru to help the development of IT industry. The setting up of IT industries under this policy is with an objective of earning valuable foreign exchange through software exports. The government has brought out new IT policies, that is Karnataka I4 policy, where in several incentives are being offered to new IT or ITES and other knowledge based sector to set up their facility in Tier 2 or Tier 3 cities across Karnataka. The Department of IT, BT and S&T act as a single window agency for clearance of IT or ITES or startups or other knowledge based industries. ಕರ್ನಾಟಕದ IT ನೀತಿ. ರಾಜ್ಯ ಸರ್ಕಾರವು IT ಘಟಕಗಳು ರಾಜ್ಯದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ನಡೆಸುವುದಕ್ಕೆ ಅಗತ್ಯವಿರುವಂತಹ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ರಾಜ್ಯದ IT ನೀತಿಯ ಅಡಿಯಲ್ಲಿ ಬೆಂಗಳೂರನ್ನು ಹೊರತುಪಡಿಸಿ ಮೈಸೂರು, ಹುಬ್ಬಳ್ಳಿ, ಮಣಿಪಾಲ್ ಮತ್ತು ಮಂಗಳೂರಿನಲ್ಲಿ IT ಉದ್ಯಮಗಳ ಅಭಿವೃದ್ಧಿಗೆ ಸಹಾಯವನ್ನು ಮಾಡುವುದಕ್ಕಾಗಿ ಹಲವಾರು ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಈ ನೀತಿಯ ಅಡಿಯಲ್ಲಿ IT ಕೈಗಾರಿಕೆಗಳ ಸ್ಥಾಪನೆಯ ಮೂಲಕ ಸಾಫ್ಟ್ವೇರ್ ರಫ್ತಿನ ಮೂಲಕ ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಗಳಿಸುವಂತಹ ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿದೆ. ಸರ್ಕಾರವು ಹೊಸ IT ನೀತಿಯನ್ನು ಹೊರತಂದಿದೆ. ಇದನ್ನು I4 ನೀತಿ ಅಂತಂದು ಕರೆಯಲಾಗುತ್ತೆ. I4 ಅಂದರೆ IT, ITES, ಇನೋವೇಷನ್ ಆ್ಯಂಡ್ ಇನ್ಸೆಂಟಿವ್ ಪಾಲಿಸಿ ಅಂತಂದು. ಮುಖ್ಯವಾಗಿ 2ನೇ ದರ್ಜೆ ಅಥವಾ 3ನೇ ದರ್ಜೆಯ ನಗರಗಳಲ್ಲಿ
ಹೊಸ ITES ಮತ್ತು ಇತರೆ ಜ್ಞಾನಾಧಾರಿತ ವಲಯಗಳಿಗೆ ಅಗತ್ಯವಾದಂತಹ ಸೌಲಭ್ಯಗಳನ್ನು ನಿರ್ಮಿಸುವುದಕ್ಕಾಗಿ ಹಲವಾರು ಪ್ರೋತ್ಸಾಹಗಳನ್ನು ನೀಡುವುದೇ I4 ನೀತಿಯ ಉದ್ದೇಶವಾಗಿದೆ. ಕರ್ನಾಟಕದ IT, BT ಮತ್ತು S&T ಇಲಾಖೆಯು IT ಮತ್ತು ITES ಅಥವಾ ಸ್ಟಾರ್ಟಪ್ಗಳು ಅಥವಾ ಇತರೆ ಜ್ಞಾನಾಧಾರಿತ ಉದ್ಯಮಗಳ ಅಭಿವೃದ್ಧಿಗಾಗಿ ಏಕ ಕಿಟಕಿ ಏಜೆನ್ಸಿಯಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಲ್ಲಿಯವರೆಗೆ ಇಂಟ್ರೊಡಕ್ಷನ್ ಆಫ್ IT ಇಂಡಸ್ಟ್ರೀಸ್ ಇನ್ ಕರ್ನಾಟಕ, ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇಂಪಾರ್ಟೆನ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಕರ್ನಾಟಕ IT ಪಾಲಿಸಿ ಈ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಥ್ಯಾಂಕ್ ಯು.